ವೆಲ್ಕಮ್ ಟು ಫೈಟೋ ಆಟೋಮಿ ಬಿಸ್ನೆಸ್ ಪ್ಲಾನ್. ನಿಮ್ಮೆಲ್ಲರೂ ಕೂಡ ನಾನು ಫೈಟೋ ಆಟೋಮಿ ಬಿಸ್ನೆಸ್ ಪ್ಲಾನ್ ಗೆ ಸ್ವಾಗತ ಮಾಡ್ತೇನೆ. ಸೊ ನಮ್ಮ ಫೈಟೋ ಆಟೋಮಿ ಪ್ಲಾನ್ ಬಿಸ್ನೆಸ್ ಪ್ಲಾನ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಅಪ್ಲೈನ್ ಆಗಿರ್ತಕ್ಕಂಥ ಮಿಸ್ಟರ್ ಸಚಿನ್ ಬಜಾಜ್ ಇವತ್ತು ನ್ಯಾಷನಲ್ ಪ್ರಮೋಟರ್ ಆಗಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಟೀಮ್ TSB ಮುಖಾಂತರ. ಸೊ ನಮ್ಮ ಫೈಟೋ ಆಟೋಮಿಯ ಮೇಜರ್ 5 ಪಿಲ್ಲರ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದರಲ್ಲಿ ಕಂಪ್ಲೀಟ್ ನಮ್ಮ ಈ ಒಂದು ಕಂಪನಿಯ ಕಂಪ್ಲೀಟ್ ಪ್ರೊಫೈಲ್ ಏನಕ್ಕೋಸ್ಕರ ನಾವು ಫೈಟೋ ಆಟೋಮಿಯನ್ನೇ ನಾವು ಚೂಸ್ ಮಾಡ್ಬೇಕನ್ನೋದು ಈ ಒಂದು 5 ಪಿಲ್ಲರ್ಸ್ ಮೇಲೆ ನಮ್ಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ. ಯಾವುದೇ ಒಂದು ಕಂಪನಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿನ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಕಂಪ್ಲೀಟ್ ಈ ಒಂದು 5 ಪಿಲ್ಲರ್ಸ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ 100% ಆ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ಬೇಕು ಮಾಡಬಾರ್ದು ಅನ್ನೋದು ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಕಂಪನಿ ಪ್ಲಾನ್, ಪ್ರಾಡಕ್ಟ್ಸ್, ಎಜುಕೇಶನ್ ಅಂಡ್ ಲೀಡರ್ಶಿಪ್. ಸೊ ಈ ಒಂದು 5 ಪಾಯಿಂಟ್ಸ್ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡೋಣ. First of all, company Phyto Automy Management believes the strength of direct marketing business in the world. Our motto is to empower people to reach their dreams and goal with Phyto Automy business opportunity. So company in complete motto ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಡ್ರೀಮ್ಸ್ ಮತ್ತೆ ಗೋಲ್ಸ್ ನಾರ್ಮಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ತನ್ನ ಡ್ರೀಮ್ಸ್ ಮತ್ತೆ ಗೋಲ್ಸ್ ಅನ್ನ ರೀಚ್ ಮಾಡೋದಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಅಪರ್ಚುನಿಟಿ ನಮಗೆ ಸಪೋರ್ಟಿವ್ ಆಗುತ್ತೆ ಈ ಒಂದು ಕಂಪನಿಯ ಮೇಜರ್ ಉದ್ದೇಶ. ಸೊ ಅದಾದ ನಂತರ ನಾನು ಯಾವಾಗಲೂ ಕೂಡ ಮಾತಾಡ್ತೀನಿ, ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ಮೇಜರ್ ಒಂದು ಸರ್ಟಿಫಿಕೇಟ್ ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ ಸರ್ಟಿಫಿಕೇಟ್ ಇದೆ ಅಂಡರ್ ಗೌರ್ಮೆಂಟ್ ಅಲ್ಲಿ. ಒಂದು ಕಂಪನಿ ಸ್ಟಾರ್ಟ್ಅಪ್ ಇಂಡಿಯಾ ಸರ್ಟಿಫಿಕೇಶನ್ ಜೊತೆಗೆ ಇವತ್ತು ಈ ಕಂಪನಿ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಿದೆ. ಇದರ ಒಂದು ವೆಬ್ಸೈಟ್ ಅಲ್ಲಿ ನೀವು ವಿಸಿಟ್ ಮಾಡಿದ್ರು ಕೂಡ ಇವತ್ತು ಅಂಡರ್ ಗೌರ್ಮೆಂಟ್ ಸ್ಟಾರ್ಟ್ಅಪ್ ಇಂಡಿಯಾ ಸರ್ಟಿಫಿಕೇಟ್ ಮುಖಾಂತರ ಇವತ್ತು ಈ ಕಂಪನಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸೊ ಅದಾದ ನಂತರ ಕಂಪನಿಯ ವಿಷನ್ ಮತ್ತೆ ಮಿಷನ್ ನಾವು ಕಂಪಲ್ಸರಿ ನೋಡ್ಲೇಬೇಕು. ಕಂಪನಿಯ ವಿಷನ್ ಇದೆ ಟು ಸಪ್ಲೈ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಟು ಎಂಡ್ ರೀಟೇಲರ್ಸ್ ಅಂತ ಹೇಳ್ತಾರೆ. ಕಂಪನಿಯ ಮೇಜರ್ ಉದ್ದೇಶನೇ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಎಂಡ್ ರೀಟೇಲರ್ಗೆ ತಲುಪಿಸ್ತಕ್ಕಂಥದ್ದೇ ಮೇಜರ್ ಕಂಪನಿಯ ಉದ್ದೇಶ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಾಕ್ಟೀಸಸ್ ಕೂಡ ಇದ್ರ ಒಳಗೊಂಡಿದೆ ಅನ್ನುವಂತ ಮೇಜರ್ ಕಂಪನಿಯ ವಿಷನ್. ಮತ್ತೊಂದು ಬಿಗ್ಗರ್ ಅಂಡ್ ಫಾಸ್ಟರ್ ವೆಲ್ತ್ ಕ್ರಿಯೇಟ್ ಮಾಡತಕ್ಕಂಥದ್ದು, ಅದು ಲೀಗಲ್ ವೇ ನಲ್ಲಿ ವಿತ್ ಫೈಟೋ ಆಟೋಮಿಯಾ, ಅದು ಒಂದು ಮೇಜರ್ ಮೋಟೋ ಆಗಿದೆ. ಸೊ ಅದಾದ ನಂತರ ಕಂಪನಿಯ ಪ್ರಾಡಕ್ಟ್, ಕಂಪನಿ ವಾಂಟ್ಸ್ ಟು ಸಪ್ಲೈ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಟು ಎಂಡ್ ರಿಟೇಲರ್. ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಕಂಪ್ಲೀಟ್ಲಿ ಒಂದು ಇಂಟರ್ನ್ಯಾಷನಲ್ ಬೇಸ್ಡ್ ಕ್ವಾಲಿಟಿ ಸಿಸ್ಟಮ್ ಅಲ್ಲಿ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಈ ಒಂದು ಕಂಪನಿ ನಮಗೆ ಸಪ್ಲೈ ಮಾಡುತ್ತೆ. ಸೊ ಇದಕ್ಕೆ ರೇಸರ್ ಪೇ, ಒಂದು ಇಂಟರ್ನ್ಯಾಷನಲ್ ರೇಸರ್ ಪೇ ಸಿಸ್ಟಮ್ ಏನಿದೆ, ಗೇಟ್ ವೇ ಇದೆ, ಅದಕ್ಕೆ ಆಲ್ರೆಡಿ ಕಂಪನಿ ಟೈ ಅಪ್ ಆಗಿದೆ. ಸೊ ನಮ್ಮ ಪೇಮೆಂಟ್ ನಾವು ಎಕ್ಸೆಪ್ಟ್ ಮಾಡೋದಕ್ಕೋಸ್ಕರ ನಾವು ಅಂದ್ರೆ ಕಂಪನಿಗೆ ಹಾಕೋದು ಆ ಒಂದು ಟ್ರಾನ್ಸಾಕ್ಷನ್ ಗೋಸ್ಕರ ರೇಸರ್ ಪೇ ಜೊತೆಗೆ ಟೈ ಅಪ್ ಆಗಿದೆ. ಅದಾದ ನಂತರ ಶಿಪ್ ರಾಕೆಟ್ ಜೊತೆಗೆ ನಮ್ಮ ಏನ್ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ಪ್ರಾಡಕ್ಟ್ ನ ಈಸಿ ಆಗಿದ್ದಕ್ಕೋಸ್ಕರ ಶಿಪ್ ರಾಕೆಟ್ ಜೊತೆಗೆ ಕಂಪನಿ ಟೈಡ್ ಅಪ್ ಆಗಿದೆ. ಸೊ ಅದಾದ ನಂತರ ಕಂಪನಿ ಇವತ್ತು ಯಾರು ಕೂಡ ಒಬ್ಬ ಡೈರೆಕ್ಟ್ ಸೆಲ್ಲರ್ ನ ಒಂದು ಡ್ರೀಮ್ ಇರುತ್ತೆ, ಮೋರ್ ಪ್ರಾಡಕ್ಟ್ಸ್ ಇರಬೇಕು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಅಲ್ಲಿ. ಇವತ್ತು ಈ ಒಂದು ಕಂಪನಿ ಸ್ಟಾರ್ಟ್ ಆಗ್ತಿದೆ 15,000 ಪ್ಲಸ್ ಪ್ರಾಡಕ್ಟ್ಸ್ ಇಂದ ಈ ಒಂದು ಕಂಪನಿ ಸ್ಟಾರ್ಟ್ ಆಗ್ತಿದೆ. ಯಾರು ಕೂಡ ಊಹೆನೂ ಮಾಡ್ಕೊಂಡಿಲ್ಲ ಯಾವ್ದು ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ ಇವತ್ತು 100, 200, 300 ಪ್ರಾಡಕ್ಟ್ ತನಕ 2 ವರ್ಷ, 3 ವರ್ಷ, 15 ವರ್ಷ ತನಕ ಕೆಲಸ ಮಾಡಿದ್ರು ಇವತ್ತು 300 ಪ್ರಾಡಕ್ಟ್ ಅಲ್ಲೇ ಇದಾಗ್ತಿದೆ. ಬಟ್ ಈ ಒಂದು ಕಂಪನಿ ಮೋರ್ ದೆನ್ 15,000 ಪ್ಲಸ್ ಪ್ರಾಡಕ್ಟ್ಸ್ ನ ಇವತ್ತು ಈ ಒಂದು ಕಂಪನಿ ಲಾಂಚ್ ಮಾಡಿ ಕೊಟ್ಟಿದೆ. ಸೊ ಅದರಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ವೆಲ್ನೆಸ್ ಕ್ಯಾಟಗರಿ ಇದೆ, ಫುಡ್ ಅಂಡ್ ಬೇವರೇಜಸ್, ಕಂಪ್ಲೀಟ್ ಗ್ರಾಸರಿ ಐಟಮ್, ಆರ್ಗಾನಿಕ್ ಫಾರ್ಮಿಂಗ್ ಅಲ್ಲಿ ಅಂದ್ರೆ ರೈತರಿಗೆ ಸಂಬಂಧಿಸಿದಂತ ಪ್ರಾಡಕ್ಟ್ಸ್ ಬರ್ತಿದೆ, ಕಾಸ್ಮೆಟಿಕ್ಸ್, ಅದಾದ ನಂತರ ಫ್ಯಾಷನ್ ಅಂದ್ರೆ ಕ್ಲಾತಿಂಗ್, ರೆಡಿಮೇಡ್ ಆಗಿರ್ಲಿ ಪ್ರತಿಯೊಂದು ಮಕ್ಕಳಿಗೆ, ನಂತರ ಲೇಡೀಸ್, ಜೆಂಟ್ಸ್ ಇವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕ್ಲಾತ್ ವೇರಿಂಗ್ ಅಲ್ಲಿ ಬರ್ತಿದೆ. ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಬರ್ತಿದೆ, ಲೂಬ್ರಿಕೆಂಟ್ಸ್ ಅಂದ್ರೆ ಆಟೋಮೊಬೈಲ್ಸ್ ಗೆ ಸಂಬಂಧಿಸಿದಂತೆ ಪ್ರಾಡಕ್ಟ್ ಬರ್ತಿದೆ, ವೆಟರ್ನರಿ, ಪರ್ಸನಲ್ ಕೇರ್ ಪ್ರಾಡಕ್ಟ್, ಫಾರ್ಮಾಸ್ಯೂಟಿಕಲ್, ಮೆಡಿಕಲ್ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಪ್ರಾಡಕ್ಟ್ ಬರ್ತಿದೆ. ಸೊ ಕಲರ್ ಕಾಸ್ಮೆಟಿಕ್, ಎಲೆಕ್ಟ್ರಾನಿಕ್ಸ್, ಹೌಸ್ ಹೋಲ್ಡ್ ಐಟಮ್ಸ್ ಅಂಡ್ ವೈಟ್ ಗೂಡ್ಸ್, ಈ ರೀತಿ ಸಾಕಷ್ಟು ನಮಗೆ ಬೇಕಾಗಿರ್ತಕ್ಕಂಥ ನೆಸೆಸಿಟಿ ಇರ್ತಕ್ಕಂಥ ಪ್ರಾಡಕ್ಟ್ಸ್. ಅದಾದ ನಂತರ ಇವಾಗ ಪ್ರೆಸೆಂಟ್ ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ 150 ಪ್ಲಸ್ ಇವಾಗ ನಮಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಸಾಕಷ್ಟು ಲಿಪ್ಸ್ಟಿಕ್ ಆಗಿರ್ಲಿ, ಸೊ ನೇಲ್ ಕೇರ್, ಪ್ರೈಮರ್, ಫೌಂಡೇಶನ್, ಈ ಕ್ಯಾಟಗರಿಯಲ್ಲಿ ಸಾಕಷ್ಟು ವೆರೈಟಿ ಇರ್ತಕ್ಕಂಥ 150 ಪ್ಲಸ್ ಪ್ರಾಡಕ್ಟ್ ಇವಾಗ ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಇದು ನಮ್ಮ ಕಂಪನಿಯ ಬ್ರಾಂಡ್ಸ್, ಆಫ್ರೋ ಆಗಿರ್ಲಿ, ಅಘೋಡಿ, ಶಾಂತನು, ಸತ್ಯಭಾಮ, ಇವೆಲ್ಲವೂ ಕೂಡ ಈ ಒಂದು ನಮ್ಮ ಕಂಪನಿಯ ಒಂದು ಮೇಜರ್ ಬ್ರಾಂಡ್ ಇವತ್ತು ಟೈಡ್ ಅಪ್ ಆಗಿ ಇವತ್ತು ದೊಡ್ಡ ಮಟ್ಟಕ್ಕೆ ನಮಗೆ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಸಿಸ್ಟಮ್ ಅಲ್ಲಿ ನಮಗೆ ಪ್ರಾಡಕ್ಟ್ ಈ ಒಂದು ಕಂಪನಿಗಳು ನಮಗೆ ಸಪ್ಲೈ ಮಾಡ್ತಿದೆ. ಜಿಗರೆ ಹಯಾತ್ ಆಗಿದೆ, ಸೈರಾ, ರೋಸ್ ಬೆಲ್ಲ, ಇವೆಲ್ಲವೂ ಕೂಡ ಇವತ್ತು ದಿ ಬೆಸ್ಟ್ ರಿಸಲ್ಟೆಡ್, ದಿ ಬೆಸ್ಟ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಕ್ಕಂಥ ಈ ಒಂದು ಎಲ್ಲಾ ಬ್ರಾಂಡ್ಸ್ ಗಳು ಇವತ್ತು ನಮ್ಮ ಕಂಪನಿಗೆ ಮೋರ್ ದನ್ 300 ಪ್ಲಸ್ ಈ ರೀತಿ ನಮಗೆ ಬ್ರಾಂಡ್ಸ್ ಪ್ರಾಡಕ್ಟ್ ನ
ಟೈಡ್ ಅಪ್ ಆಗಿ ಸಪ್ಲೈ ಮಾಡತಕ್ಕಂತ ಒಂದು ಕೆಲಸನ ಮಾಡ್ತಿದೆ. ಸೊ ಇದರಲ್ಲಿ ಸಿಗ್ನೇಚರ್ ರೇಂಜ್ ಪ್ರಾಡಕ್ಟ್ಸ್ ಇದೆ. ಇವತ್ತು ಇಡೀ ನಮ್ಮ ದೇಹ ಶುರು ಆಗೋದೇ ಒಂದು ತಾಯಿಯ ಗರ್ಭದಲ್ಲಿ ಒಂದು ಸೆಲ್ಸ್ ಮುಖಾಂತರ, ಸ್ಟೆಮ್ ಸೆಲ್ ಅಂತಾರೆ. ಸೊ ಆ ಒಂದು ಸ್ಟೆಮ್ ಸೆಲ್ ನ ಇಡೀ ನಮ್ಮ ದೇಹ, ಒಂದು ಸ್ಟೆಮ್ ಸೆಲ್ ಇಂದ ಲಕ್ಷಾಂತರ ಸ್ಟೆಮ್ ಸೆಲ್ ಗಳಾಗಿ ನಮ್ಮ ಇಡೀ ದೇಹ ನಮ್ಮ ದೇಹ ರೆಡಿ ಆಗುತ್ತೆ. ಬರ್ತಾ ಬರ್ತಾ ವಯಸ್ಸಾದಂಗೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ ಏನಿದೆ, ಆ ಸ್ಟೆಮ್ ಸೆಲ್ಸ್ ಇದಾವೆ, ಸಾವಿರಾರು ಸಾಯ್ತವೆ, ದಿನಕ್ಕೆ ಸಾವಿರಾರು ಹುಟ್ಟುತ್ತವೆ. ಸೊ ಆ ಒಂದು ಮಧ್ಯದಲ್ಲಿ ಎಷ್ಟೋ ಕಾಯಿಲೆಗಳಿಗೆ ಒಳಗಾಗ್ತವೆ. ಅದಕ್ಕೋಸ್ಕರ ನಮ್ಗೆ ವಯಸ್ಸಾದಂಗೆ ನಮ್ಮ ಬಾಡಿ ನಮ್ಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ತುಂಬಾ ಅಷ್ಟು ಹೆಲ್ಪ್ ಮಾಡೋದಿಲ್ಲ. ಬಿಕಾಸ್ ಆಫ್ ನಮ್ಮ ಸೆಲ್ಸ್ ಗಳು ಡ್ಯಾಮೇಜ್ ಆಗ್ತವೆ, ರೋಗಗ್ರಸ್ತ ಆಗ್ತವೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಸಿಗ್ನೇಚರ್ ರೇಂಜ್ ಪ್ರಾಡಕ್ಟ್ ಟ್ವಿನ್ ಸ್ಟೆಮ್ ಸೆಲ್ಸ್ ಇದೆ, ಸ್ಲಿಮ್ ಸ್ಟೆಮ್ ಸೆಲ್ಸ್ ಇದೆ. ಸೊ ಕಂಪ್ಲೀಟ್ಲಿ ಇದು ಅಂದ್ರೆ ಕಂಪ್ಲೀಟ್ ಒಂದು ಸೆಲ್ಸ್ ಬೇಸ್. ಸೊ ಈ ಒಂದು ಸೆಲ್ಸ್ ನಮ್ಮ ಬಾಡಿಗೆ ಹೋದಾಗ ಇಡೀ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಏನ್ ಸೆಲ್ಸ್, ಡ್ಯಾಮೇಜ್ ಸೆಲ್ಸ್ ಇದಾವೆ, ಆ ಒಂದು ಡ್ಯಾಮೇಜ್ ಸೆಲ್ಸ್ ಗಳಿಗೆ ಇದು ಕಂಪ್ಲೀಟ್ ರೀಪ್ಲೇಸ್ ಮಾಡುತ್ತೆ. ರೋಗಗ್ರಸ್ತ ಆಗಿರೋದನ್ನ ಇದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ರೀತಿ ಬೇಸ್ ಅಲ್ಲಿ ಇದೆ. ಅದಾದ ವೇಟ್ ಲಾಸ್ ಆಗೋದಕ್ಕೋಸ್ಕರ ಕೂಡ ಇದು ಎಲ್ಲ ಕಂಪ್ಲೀಟ್ ನಮ್ಮ DNA ಮೇಲೆ ಕೆಲಸ ಮಾಡುತ್ತೆ. ಸೊ ಹಾರ್ಟ್ ರಿಲೇಟೆಡ್ ನಮ್ಮ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಕೊರಾಜನ್ ಸ್ಟೆಮ್ ಸೆಲ್ ಇದೆ, ಸ್ಲೋ ಸ್ಟೆಮ್ ಸೆಲ್. ಇವನ್ ನಿಮ್ಗೆ ಸೋರಿಯಾಸಿಸ್, ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಡಿಸೀಸ್ ಗಳು ಇದ್ರೂ ಕೂಡ ಈ ನಿಮ್ಮ ಸ್ನೋ ಸ್ಟೆಮ್ ಸೆಲ್ ನಮಗೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಅದಾದ ನಂತರ ಹೇರ್ ರಿಲೇಟೆಡ್ ಹೇರ್ ಸ್ಟೆಮ್ ಸೆಲ್ ಅಂತ ಹೇಳಿದಾವೆ. ಸೊ ಅದಾದ ನಂತರ ಸಿಗ್ನೇಚರ್ ರೇಂಜ್ ಪ್ರಾಡಕ್ಟ್ಸ್ ಅಲ್ಲಿ ಸ್ಟೆಮ್ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ದಿ ಬೆಸ್ಟ್ ರಿಸಲ್ಟೆಡ್ ನಮ್ಗೆ ಸಾಕಷ್ಟು ಇದರಲ್ಲಿ ಮೈರಾ ಒಂದು ಕಂಪನಿಯಿಂದ ನಮ್ಗೆ ಈ ಒಂದು ಸ್ಟೆಮ್ ಟೆಕ್ನಾಲಜಿಯ ಸಾಕಷ್ಟು ಇದರಲ್ಲಿ ಕ್ರೀಮ್ಸ್ ಇದೆ. ಸೊ ಲಕ್ಸುರಿ ಪರ್ಫ್ಯೂಮ್ಸ್ ಇದೆ, ಸತ್ಯಭಾಮ ಅಂಡ್ ಶಾಂತನು, ಇದು ಲಕ್ಸುರಿ ಪರ್ಫ್ಯೂಮ್ಸ್ ಇದೆ. ಅದಾದ ನಂತರ ನಮ್ಗೆ ಸಾಕಷ್ಟು ಹೆಲ್ತ್ ಸಂಬಂಧಿಸಿದಂತೆ ಜ್ಯೂಸಸ್ ಇದೆ, ಅಲೋವೆರಾ ಜ್ಯೂಸ್ ಇದೆ. ಅದಾದ ನಂತರ ನಮಗೆ ಡಯಾಬಿಟಿಕ್ ಕೇರ್, ಇಮ್ಯುನಿಟಿ ಬೂಸ್ಟರ್, ಸೊ ಕೊಲೆಸ್ಟ್ರಾಲ್ ಫ್ರೀ ಇರ್ತಕ್ಕಂಥದ್ದು. ಸೊ ಅದಾದ ನಂತರ ಓಪನ್ ಚಾಯ್ಸ್ ಅಲ್ಲಿ ನಮಗೆ ಪಂಚ ತುಳಸಿ, ಫೆನಲ್ ಡ್ರಾಪ್, ಅಜ್ವೈನ್ ಡ್ರಾಪ್, ಕರ್ಕ್ಯೂಮಿನ್, ನಮ್ಮ ರೋಗ ಪ್ರತಿರೋಧಕ ಶಕ್ತಿನ ಹೆಚ್ಚಿಸ್ತಕ್ಕಂಥ ಈ ಒಂದು ಕಂಪ್ಲೀಟ್ ನಮಗೆ ನಮ್ಮ ಹತ್ರ ಡ್ರಾಪ್ಸ್ ಅವೈಲೇಬಲ್ ಇದೆ. ಅದಾದ ನಂತರ ಸಾಕಷ್ಟು ನಮಗೆ 7-in-1 ಹೇರ್ ಆಯಿಲ್ಸ್, ಕಂಡೀಷನರ್, ಶಾಂಪೂ, ಹೇರ್ ಆಯಿಲ್ಸ್, ಈ ರೀತಿ ಸಾಕಷ್ಟು ಬ್ರಾಂಡ್ಸ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ. ಓಕೆನಾ. ಫೇಸ್ ಸಿರಮ್, ವಿಟಮಿನ್ ಸಿ ಇರ್ತಕ್ಕಂಥ ಫೇಸ್ ಸಿರಮ್, ಬಿಯರ್ಡ್ ಬಾಮ್, ನನಗೆ ಬೇಕಾಗಿರ್ತಕ್ಕಂಥ ಡೈಲಿಗೆ ನಾನು ಹೇಳ್ತೀನಲ್ಲ 15,000 ನನ್ನ ಪ್ರಾಡಕ್ಟ್ ನಾನು ಹೇಳಕ್ ಹೋದ್ರೆ ಕಂಪ್ಲೀಟ್ಲಿ ಒನ್ ಡೇ ಅಲ್ಲ 2 ಡೇನೂ ಆಗುತ್ತೆ. ಅಷ್ಟು ಹ್ಯೂಜ್ ವೆರೈಟಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಇದೆ. ನೀವು ವೆಬ್ಸೈಟ್ ನ ವಿಸಿಟ್ ಮಾಡಿ. ಸೂಪರ್ ಫುಡ್ಸ್ ಇದೆ, ಕೊಲಂಜಿ ಸೀಡ್ಸ್ ಆಗಿರ್ಲಿ, ಫ್ಲಾಕ್ಸ್ ಸೀಡ್. ಸೊ ಈ ರೀತಿ ನಮಗೆ ಸೂಪರ್ ಫುಡ್ಸ್ ಕೂಡ ಇದರಲ್ಲಿ ಅವೈಲಬಲ್ ಇದೆ ಪ್ರೆಸೆಂಟ್. ಸೊ ಅದಾದ ನಂತರ ಒಂದು DNA ಕಿಟ್ ಇದೆ. ಇವತ್ತು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ ಕೂಡ ಇವತ್ತು ಲಾಂಚ್ ಮಾಡಕ್ ಆಗುತ್ತೆ ಅಂತ ಹೇಳಿ. ಸೊ ಇಂಡಿಯಾದಲ್ಲಿ 2 ಕಂಪನಿ ಇದನ್ನ ಟೆಸ್ಟ್ ನ ಮಾಡ್ತಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏಕೈಕ ಕಂಪನಿ ಇವತ್ತು ನಮ್ಮ DNA ನ ಟೆಸ್ಟ್ ಮಾಡಿ ಮುಂದೆ ಬರ್ತಕ್ಕಂಥ ರೋಗಗಳನ್ನ ನಮ್ಗೆ ಐಡೆಂಟಿಫೈ ಮಾಡಿ ನಮ್ಗೆ ಇಮಿಡಿಯೇಟ್ ನಮ್ಗೆ ಐಡೆಂಟಿಫೈ ಮಾಡಿ ಹೇಳುತ್ತೆ ಈ ಒಂದು DNA ಟೆಸ್ಟ್ ಇಂದ. ಸೊ ಅದಾದ ನಂತರ ಇದರಲ್ಲಿ ಮೇಜರ್ ನಮ್ಮ ಫೈಟೋಆಟೋಮಿಯಲ್ಲಿ ಒಂದು ಗೇಮ್ ಚೇಂಜಿಂಗ್ ಇದೆ, ಫೈಟೋಮಿ ಅಂತ ಹೇಳಿ. ಸೊ ಇನ್ ಮುಂದೆನೂ ಕೂಡ ಈ ಒಂದು ಫೈಟೋಮಿ ಹೆಸರನ್ನ ನೀವು ಜಾಸ್ತಿ ಕೇಳ್ತೀರಾ. ಬಿಕಾಸ್ ಆಫ್ ಇವತ್ತು ಇಡೀ ಇಂಡಿಯಾದಲ್ಲೇನೆ ಒಂದು ರೆವಲ್ಯೂಷನ್ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಡೈರೆಕ್ಟ್ ಸೆಲ್ಲಿಂಗ್ ನ ಈ ಒಂದು ಡಿಜಿಟಲ್ ಕರೆನ್ಸಿ. ಏನು ಇದು ಡಿಜಿಟಲ್ ಕರೆನ್ಸಿ ಯಾವ ರೀತಿ ಅಂತ ಹೇಳಿ ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ, ಸೊ ಎಕ್ಸಾಂಪಲ್ ನೋಡಿ, ಒಂದು ಪಂಚ ತುಳಸಿ ನಾವು 2 ಪೀಸ್ ನಾವು ತಗೋಬೇಕಂದ್ರೆ 245 ನಮಗೆ ಬೈ 1 get 1 ಕೊಡ್ತಾರೆ. ಸೊ ಸಿಂಗಲ್ ಪೀಸಿಗೆ ನಾವು 123 ರೂಪಾಯಿ ನಮಗೆ ಒಂದು ಪಂಚ ತುಳಸಿ ಬೀಳುತ್ತೆ. ಓಕೆನಾ. ಸೊ ನಿಮ್ಮ ಹತ್ರ ಫೈಟೋಮಿ ಕ್ಯಾಶ್ ನಿಮ್ಮ ಹತ್ರ ಇದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ ಅದೇ ಪಂಚ ತುಳಸಿ ನಿಮಗೆ 40 ರೂಪಾಯಿಗೆ ಅವೈಲೇಬಲ್ ಆಗುತ್ತೆ. ಓಕೆನಾ. ಸೊ ಕಂಪನಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ವೈಸ್ ಯಾವ್ದು ಕೂಡ ಕಾಂಪ್ರಮೈಸ್ ಇಲ್ಲ. ದಿ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಪಂಚ ತುಳಸಿನೇ ನಮಗೆ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೇರೆ ಕಂಪನಿಗೆ ಹೋಲಿಕೆ ಮಾಡಿದ್ರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಕೊಡ್ತಕ್ಕಂತ ಇವತ್ತು ಏಕೈಕ ಕಂಪನಿ ಇಂಡಿಯಾದಲ್ಲಿ ಅದು ಫೈಟೋಆಟೋಮಿ. ಸೊ ಅದಾದ ನಂತರ ಇದರಲ್ಲಿ ಸಾಕಷ್ಟು ಕಾಸ್ಮೆಟಿಕ್ಸ್, ಬೇಕರಿಗೆ ಸಂಬಂಧಿಸಿದಂತೆ, ಮೆಡಿಕಲ್ ಗೆ ಸಂಬಂಧಿಸಿದಂತೆ, ಕಾರ್ಪೆಂಟ್ರಿ, ಓಕೆನಾ. ಅದಾದ ನಂತರ ಕಾಂಟ್ಯಾಕ್ಟ್ ಲೆನ್ಸಸ್ ನಮಗೆ ಅಂದ್ರೆ ಕ್ಲಿನಿಕಲಿ ಚೆಕ್ ಮಾಡಿರ್ತಕ್ಕಂಥ ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ಇದೆ. ಅದಾದ ನಂತರ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇದೆ. ಸೊ ಆಟೋಮೊಬೈಲ್ಸ್, ಪ್ಲಂಬಿಂಗ್, ಕಿಚನ್ ಕೇರ್, ಈ ರೀತಿ ಹ್ಯೂಜ್ ವೆರೈಟಿ ನಮಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಆಗ್ತಿದೆ. ಫುಡ್ ಅಂಡ್ ಬೇವರೇಜಸ್ ಅಲ್ಲಿ ಕಂಪ್ಲೀಟ್ ನಮಗೆ ಇನ್ಸ್ಟೆಂಟ್ ನಾವು ತಿಂತಕ್ಕಂಥ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಬ್ಯೂಟಿ ಕೇರ್ ಗೆ ಸಂಬಂಧಿಸಿದಂತೆ ಬಿಯರ್ಡ್ ಆಯಿಲ್, ಬಿಯರ್ಡ್ ಕೇರ್, ಬ್ಯಾಗ್ಸ್, ಈ ರೀತಿ ಸಾಕಷ್ಟು ನಮಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಹೆಲ್ತ್ ಜ್ಯೂಸಸ್ ಅಲ್ಲಿ, ಹೆಲ್ತ್ ಸಿರಪ್ ಗಳಲ್ಲಿ, ಈ ರೀತಿ ತುಂಬಾ ಹ್ಯೂಜ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ನಾವು ಮೋರ್ ದನ್ 15,000 ಗಿಂತ ಹೆಚ್ಚು ಪ್ರಾಡಕ್ಟ್ಸ್ ಇವಾಗ ನಮ್ಮ ಹತ್ರ
ನಮ್ಮ ಕಂಪನಿಯಲ್ಲಿ ಆಲ್ಮೋಸ್ಟ್ ಆಲ್ ಅವೈಲೇಬಲ್ ಆಗಕ್ಕೆ ಹೊರಟಿದೆ. ವಿತ್ ಇನ್ ನಾನು ಹೇಳ್ತೀನಲ್ಲ 3 months ಒಳಗಡೆ 15,000 ಪ್ರಾಡಕ್ಟ್ ವೆರೈಟಿ ಆಫ್ ಪ್ರಾಡಕ್ಟ್ ನಮಗೆ ಅವೈಲೇಬಲ್ ಆಗ್ತಿದೆ. ಸೊ ಎಜುಕೇಶನ್ ಹ್ಯಾಸ್ ಎ ಗ್ರೇಟ್ ಇಂಪ್ಯಾಕ್ಟ್. ನಾವು ಯಾವ್ದೋ ಒಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಮಗೆ ಎಜುಕೇಶನ್ ಇಂಪಾರ್ಟೆಂಟ್. ನಮ್ಮ ಫೈಟೋ ಆಟೋಮಲ್ಲಿ ಒಂದು ಪೇಸ್ ಅಂತ ಹೇಳಿ ಒಂದು ಎಜುಕೇಶನ್ ಸಿಸ್ಟಮ್ ಇದೆ, ಒಂದು ಬೆಟರ್ ಎಜುಕೇಶನ್ ಸಿಸ್ಟಮ್. ಇದು ನಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ನಮ್ಮ ಬಿಸ್ನೆಸ್ ಮತ್ತೆ ಲೀಡರ್ಶಿಪ್ ನ ನಮಗೆ ಬಿಲ್ಡ್ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಫೈಟೋ ಆಟೋಮಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಈ ಒಂದು ಪೇಸ್ ನಮಗೆ ಏನೇನು ಒದಗಿಸುತ್ತೆ ಅಂದ್ರೆ ಇಲ್ಲಿ ಟ್ರೈನಿಂಗ್ಸ್ ಇರುತ್ತೆ, ಪರ್ಸನಾಲಿಟಿ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಇರುತ್ತೆ, ಪ್ರಾಡಕ್ಟ್ ಟ್ರೈನಿಂಗ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡ್ವಾನ್ಸ್ ಟ್ರೈನಿಂಗ್ಸ್ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ಟೂಲ್ಸ್ ಇದ್ರ ಕಡೆಯಿಂದ ನಮಗೆ ಟೂಲ್ಸ್ ಸಿಗುತ್ತೆ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಅದಾದ ನಂತರ ಬೇಸಿಕ್ ಟ್ರೈನಿಂಗ್ ವರ್ಕ್ ಬುಕ್, ಪ್ರಾಡಕ್ಟ್ ಬ್ರೋಚರ್ಸ್, ಡಿಜಿಟಲ್ ಬ್ಯಾನರ್ಸ್, ಪ್ಲಾನ್ ಬುಕ್ ಈ ರೀತಿ ಕಂಪ್ಲೀಟ್ಲಿ ನಮಗೆ ಅವೈಲೇಬಲ್ ಆಗ್ತಿದೆ. ಅದಾದ ನಂತರ ಸಪೋರ್ಟ್ ಪ್ರಾಡಕ್ಟ್ ಟ್ರೈನರ್ಸ್ ಬೋತ್ ಆನ್ಲೈನ್ ಅಂಡ್ ಆನ್ ಫೀಲ್ಡ್ ನಮಗೆ ಇದರ ಒಂದು ಪ್ರಾಡಕ್ಟ್ ಟ್ರೈನಿಂಗ್ಸ್ ನ ನಮಗೆ ಅವೈಲೇಬಲ್ ಮಾಡಿಸ್ತಾರೆ. ಸೊ ಅದಾದ ನಂತರ ಲೀಡರ್ಶಿಪ್ ಇಸ್ ದ ಮೇನ್ ಪಾತ್ ಟು ಬಿಲ್ಡ್ ಬಿಗ್ ಬಿಸ್ನೆಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಒಂದು ಲೀಡರ್ಶಿಪ್ ಅನ್ನೋದು ಒಂದು ಬೃಹದಾಗಿರ್ತಕ್ಕಂಥ ಒಂದು ದಾರಿ ನಮ್ಮ ಬಿಸ್ನೆಸ್ ನ ನಾವು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಬಿಗ್ ಸಕ್ಸಸ್ ನ ತಗೊಳ್ಳೋದಕ್ಕೋಸ್ಕರ ಫೈಟೋ ಆಟೋಮಿ ಒಂದು ನಮಗೆ ಸ್ಪೆಷಲ್ ಸಪೋರ್ಟ್ ನ ಕೊಡುತ್ತೆ. ನಮ್ಮ ಲೀಡರ್ಶಿಪ್ ನ ನಾವು ಬಿಲ್ಡ್ ಮಾಡೋದಕ್ಕೋಸ್ಕರ, ನಮ್ಮ ಟೀಮ್ ಅಲ್ಲಿ ಲೀಡರ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಓಕೆನಾ. ಸೊ ನೆಕ್ಸ್ಟ್ ಮೇಜರ್ ಟಾಪಿಕ್ ನಮ್ಮ ಒಂದು ಏನಿದೆ ನಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಫೈಟೋ ಆಟೋಮಿ ಪ್ಲಾನ್ ಒಂದು ಯಾವ ರೀತಿ ಒಂದು ಡಿಸೈನ್ ಮಾಡಿದಾರೆ ಅಂದ್ರೆ ಕಂಪ್ಲೀಟ್ಲಿ ಒಬ್ಬ ಬೇಸಿಕರ್ ಬಂದ್ರು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಗೆ ತನಕ ಹೋಗೋ ತನಕ ಒಂದು ವೆಲ್ ಡಿಸೈನ್ಡ್ ಪ್ಲಾನ್ ಇದೆ. ಇದು ತುಂಬಾ ಸಪೋರ್ಟಿವ್ ಆಗಿದೆ ನಮ್ಮ ಗೋಲ್ಸ್, ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ನ ತಗೊಳ್ಳೋದಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಪ್ಲಾನ್. ಸೊ ಫೈಟೋ ಆಟೋಮಿಯ ಬಿಸ್ನೆಸ್ ಪ್ಲಾನ್ ನಾನು ಟೋಟಲ್ ಟೈಪ್ಸ್ ಆಫ್ ಇನ್ಕಮ್ ಇದೆ. ಸೊ ಫಸ್ಟ್ ಆಫ್ ಆಲ್ ರೀಟೇಲರ್ ಇನ್ಕಮ್ ಇದೆ, ತುಂಬಾ ವೆರೈಡ್ ಇದೆ. ಎಕ್ಸಾಂಪಲ್ ನೋಡಿ, ನಮ್ಗೆ ಏನಕ್ಕೋಸ್ಕರ ವೆರೈಡ್ ಅಂದ್ರೆ ಬೇರೆ ಬೇರೆ ಕಂಪನಿಗಳು 20%, 30% ಈ ರೀತಿ ಫಿಕ್ಸ್ ಆಗಿ ಕೊಡ್ತಾರೆ. ಬಟ್ ಇಲ್ಲಿ ವೆರೈಡ್ ಇದೆ ಬಿಕಾಸ್ ಆಫ್ ನೋಡಿ, ಒಂದು ಪಂಚ ತುಳಸಿನ ಹೇಳ್ತೀನಿ. ಒಂದು ಪಂಚ ತುಳಸಿ ನಿಮಗೆ ಅದರ MRP 275 ಇದೆ. ನೀವು ನಾರ್ಮಲ್ DP ಪ್ರೈಸ್ ತಗೊಂತೀರಾ ಅಂದ್ರೆ ನಿಮಗೆ 123 rupees ಸಿಗುತ್ತೆ. ವಿತ್ ಫೈಟೋ ಮೇಲ್ ತಗೊಂತೀರಾ ಅಂದ್ರೆ ಅದೇ ಪಂಚ ತುಳಸಿ 40 rupees ಸಿಗುತ್ತೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಸೇಲ್ ಮಾಡ್ಕೊಂಡು ಹೋಗುವಾಗ ನಿಮಗೆ ಇಲ್ಲಿ ವೆರೈಡ್ ಆಫ್ ಹ್ಯೂಜ್ ಪ್ರಾಫಿಟ್ ಇರೋದ್ರಿಂದ ಇಲ್ಲಿ ಸೊ ನಿಮಗೆ ರಿಟೇಲ್ ಪ್ರಾಫಿಟ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಇದರಲ್ಲಿ 30% ಡೈರೆಕ್ಟ್ ರೆಫರಲ್ ಇನ್ಕಮ್ ಇದೆ. ಸೊ ಏನು ಇವತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಿದೆ, ಸೊ ಅದು ನಮಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಆ ಒಂದು ಸಿಸ್ಟಮ್ ನ ತಂದಿದ್ದಾರೆ ಒಂದು ಪ್ಲಾನ್ ಡಿಸೈನ್ ಅಲ್ಲಿ. ಬಿಕಾಸ್ ಆಫ್ ಬೇಸಿಕರಿಗೆ ತುಂಬಾ ಇನ್ಕಮ್ ನ ಕೊಡಬೇಕು ಅನ್ನೋದು ಕಂಪನಿ ಮೇಜರ್ ಉದ್ದೇಶ. ಬಿಕಾಸ್ ಆಫ್ ನಾವು ಒಂದು ದೊಡ್ಡ ಮಟ್ಟದ ಸಕ್ಸಸ್ ಆಗ್ಬೇಕಂದ್ರೆ ಬೇಸಿಕರ್ಸ್ಗೆ ಇಂಪಾರ್ಟೆಂಟ್ ನಾವು ಇನ್ಕಮ್ ನ ಕೊಡಬೇಕು. ಸೊ ಅದಕ್ಕೋಸ್ಕರ 30% ಡೈರೆಕ್ಟ್ ರೆಫರಲ್ ಇನ್ಕಮ್ ಇದೆ. ಮ್ಯಾಚಿಂಗ್ ಬೋನಸ್ ಇದೆ 7%, 8%, 9%. ಇದು ಅನ್ಲಿಮಿಟೆಡ್ ಇನ್ಕಮ್ ಇರ್ತಕ್ಕಂಥದ್ದು. ಸೊ 20% ಆಫ್ ದ ಮ್ಯಾಚಿಂಗ್ ಇನ್ಕಮ್ ಟು ಯುವರ್ ಡೈರೆಕ್ಟ್ ರೆಫರಲ್ ಇನ್ಕಮ್. ನಿಮ್ಮ ಡೈರೆಕ್ಟ್ ರೆಫರಲ್ ನ 20% ಡೈರೆಕ್ಟ್ ಇನ್ಕಮ್ ನಿಮಗೆ ಇರುತ್ತೆ. ಅದಾದ ನಂತರ ಪರ್ಫಾರ್ಮೆನ್ಸ್ ಬೋನಸ್ ಇದೆ ಅಪ್ ಟು 25%. ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ಇದೆ 7% ಅಂಡ್ ಸೂಪರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ಇದೆ 5%. ರಾಯಲ್ಟಿ ಇನ್ಕಮ್ ಇದೆ 21%. ಟರ್ನ್ ಓವರ್ ಕಂಪನಿಯ ಟರ್ನ್ ಓವರ್ ಬೋನಸ್ ಇದೆ ನಮಗೆ 17% ತನಕ ನಮಗೆ ಈ ಒಂದು ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಸ್ಟಾರ್ಟ್ಅಪ್ ಬಿಸ್ನೆಸ್ ವ್ಯಾಲ್ಯೂ ಬಗ್ಗೆ ನಾನು ಮಾತಾಡ್ತೀನಿ. ಸೊ 30% ನಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ್ದೇ ಒಬ್ಬ ವ್ಯಕ್ತಿಗೆ ನೀವು BB-ಯಿಂದ ಎಷ್ಟು BB-ಯಿಂದ ನೀವು ಜಾಯಿನ್ ಮಾಡ್ತೀರಾ ಅದರ ಡೈರೆಕ್ಟ್ ರೆಫರಲ್ ಇನ್ಕಮ್. ಓಕೆನಾ. ಸಪೋಸ್ ಎಕ್ಸಾಂಪಲ್ 37,500 BB, 37,500 BB-ಯಿಂದ ಎಕ್ಸಾಂಪಲ್ ನೀವು ಒಬ್ಬ ವ್ಯಕ್ತಿಗಳಿಗೆ ನೀವು ಎಕ್ಸಾಂಪಲ್ ನೀವು ತಂದಿದ್ದೀರಾ ಅನ್ಕೊಳ್ಳಿ. ಸೊ ಅದರ ಒಂದು 30% ಎಷ್ಟು 11,250 rupees ನಿಮ್ಮ ಡೈರೆಕ್ಟ್ ರೆಫರಲ್ ಇನ್ಕಮ್ ಒಬ್ಬ ವ್ಯಕ್ತಿ ಕಡೆಯಿಂದ ಇರುತ್ತೆ. ಸೊ ನೀವು ಎಷ್ಟು BB-ಯಿಂದ ಎಕ್ಸಾಂಪಲ್ 2,500 BB-ಯಿಂದ ತರ್ತೀರಾ ಅಂದ್ರೆ 750 rupees ಇನ್ಕಮ್ ನಿಮಗೆ ಇರುತ್ತೆ. ಟೋಟಲಿ ನಿಮ್ಮ ಡೈರೆಕ್ಟ್ ರೆಫರಲ್ ನ 30% ನಿಮಗೆ ಡೈರೆಕ್ಟ್ ರೆಫರಲ್ ಆಗಿ ನಿಮಗೆ ಇನ್ಕಮ್ ಸಿಗುತ್ತೆ. ಸೊ ನೆಕ್ಸ್ಟ್ 20% ಆಫ್ ದ ಮ್ಯಾಚಿಂಗ್ ಇನ್ಕಮ್ ಟು ಯುವರ್ ಡೈರೆಕ್ಟ್ ರೆಫರಲ್. ಓಕೆ, ಮಿಸ್ಟರ್ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಿಸ್ಟರ್ ಬಿ ಗೆ ರೆಫರಲ್ ಅಂದ್ರೆ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಮಿಸ್ಟರ್ ಬಿ ವ್ಯಕ್ತಿಯ ಇನ್ಕಮ್ ಮ್ಯಾಚಿಂಗ್ ಇನ್ಕಮ್ 1 lakh ಇದೆ ಅನ್ಕೊಳ್ಳಿ. ಅದು ಮಿಸ್ಟರ್ ಎ ಗೆ 20,000 rupees, ಅದರ 20% ಅಂದ್ರೆ 20,000 rupees ಮಿಸ್ಟರ್ ಎ ಗೆ ಇನ್ಕಮ್ ಇರುತ್ತೆ. ಓಕೆನಾ. ಅದೇ ರೀತಿ ಮಿಸ್ಟರ್ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಿಸ್ಟರ್ ಸಿ ಗೆ ಜಾಯಿನ್ ಮಾಡ್ತಾನೆ. ಸೊ ಆ ವ್ಯಕ್ತಿಯ ಇನ್ಕಮ್ 50,000 ಇದೆ. ಸೊ 50,000 ಓಕೆ 50,000 ಅಂದ್ರೆ ಟೋಟಲಿ ಅವರ 20% ಅಂದ್ರೆ 10,000 rupees ಆ ವ್ಯಕ್ತಿಯ ಮಿಸ್ಟರ್ ಎ ನ ಇನ್ಕಮ್ ಇರುತ್ತೆ. ಈ ರೀತಿ ಟೋಟಲ್ ನಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಮ್ಯಾಚಿಂಗ್ ಬೋನಸ್ ಟೋಟಲ್ ಇನ್ಕಮ್ ಯಾವ ರೀತಿ ಇದೆ ಅಂದ್ರೆ ಫಸ್ಟ್ ಐಡಿ ಎಕ್ಸಾಂಪಲ್ ನಾವು 3 ತರಹದ ಐಡಿ ಇದೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಚಾರ್ಲಿ ಐಡಿ ಇದೆ,
2,500 ಸ್ಟಾರ್ಟ್ಅಪ್ ಬಿಸ್ನೆಸ್ ವ್ಯಾಲ್ಯೂಮ್ ಇಂದ ವಿತ್ 2,500 ಇನ್ಸ್ಟೆಂಟ್ ನಮಗೆ 5 ಟೌಮಿ ಕ್ಯಾಶ್ ಸಿಗುತ್ತೆ. ಸೊ 7% ಮ್ಯಾಚಿಂಗ್ ಇನ್ಕಮ್ ಇರುತ್ತೆ. ಸೊ ಬ್ರೇವ್ ಐಡಿ. ಸೊ ಇಲ್ಲಿ ಬಲ್ಕ್ ಸೇಲಿಂಗ್ ಮೇಲೆ ನಮ್ಮ ಕಂಪನಿ ಮೇಜರ್ ಒಂದು ವಿಶ್ವಾಸ ಇಟ್ಕೊಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಅಂದ್ರೆ ಸಣ್ಣ ಪುಟ್ಟ ಕಿರಾಣಿ ಶಾಪಿಗೆ, ಹೋಲ್ಸೇಲ್ ಅಂಗಡಿಗಳಿಗೆ ನಾವು ಇಲ್ಲಿ ಆರಾಮ್ಸೆ ನಾವು ಟೈ ಅಪ್ ಮಾಡಿಸಬಹುದು. ಅದಕ್ಕೋಸ್ಕರ ಇಲ್ಲಿ ಸೊ ಬ್ರೇವ್ ಐಡಿ ಇದೆ. ಅವರ ಒಂದು ಸೇಲ್ಸಿನ ಉದ್ದೇಶದ ಮೇಲೆ ಅವರಿಗೆ ಜಾಸ್ತಿ 5 ಟೌಮಿ ಕ್ಯಾಶ್ ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಸೊ ಬ್ರೇವ್ ಐಡಿ ಇದೆ. 12,500 ಸ್ಟಾರ್ಟ್ಅಪ್ ಬಿಸ್ನೆಸ್ ವ್ಯಾಲ್ಯೂಮ್ಗೆ 15,000 5 ಟೌಮಿ ಕ್ಯಾಶ್ ನ ಕೊಡುತ್ತೆ. ಸೊ ಅದಾದ ನಂತರ ಹೋಲ್ಸೇಲ್ ವ್ಯಾಪಾರಿಗಳಿಗೆ ನಾವು ಇಲ್ಲಿ ಟೈ ಅಪ್ ಮಾಡ್ತೀವಿ ಅಂದ್ರೆ ಅವರು ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೊಂತಾರೆ. ಸೊ ಅವರಿಗೆ ಇಲ್ಲಿ 37,500 BB ಇಂದ ಅವ್ರು ಏನಾದ್ರು ಐಡಿನ ಅವ್ರದ್ದು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಅವರಿಗೆ 50,000 5 ಟೌಮಿ ಕ್ಯಾಶ್ ವಿತ್ 9% ಮ್ಯಾಚಿಂಗ್ ಇನ್ಕಮ್ ತರ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಬಿಸ್ನೆಸ್ ಪ್ಲಾನ್ ನಾವು ನೋಡಕ್ ಹೋದ್ರೆ ಸೊ ಪರ್ಫಾರ್ಮೆನ್ಸ್ ಬೋನಸ್ ಇದೆ ಅಪ್ ಟು ನಮಗೆ 25% ತನಕ ನಮಗೆ ಈ ಸ್ಲ್ಯಾಬ್ ಮುಖಾಂತರ ನಾನು ನಿಮ್ಗೆ ನೆಕ್ಸ್ಟ್ ಅರ್ಥ ಮಾಡಿಸ್ತೀನಿ. ಸೊ ಅದಾದ ನಂತರ ನಿಮ್ಗೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ಇದೆ 25,000 ಮ್ಯಾಚಿಂಗ್ ನಮಗೆ ಕಂಪನಿಯ ಟರ್ನ್ ಓವರ್ ಮೇಲೆ 7% ಮಂತ್ಲಿ RBI ಮೇಲೆ ನಮಗೆ ಇನ್ಕಮ್ ನ ಕೊಡ್ತಾ ಹೋಗ್ತಾರೆ. ಸೊ ಸೂಪರ್ LDB ಇದೆ 50,000 ಮ್ಯಾಚಿಂಗ್ 5% ನಮಗೆ ಕಂಪನಿಯ ಟೋಟಲ್ ಬಿಸ್ನೆಸ್ ಮೇಲೆ ನಮಗೆ ಟರ್ನ್ ಓವರ್ ಮೇಲೆ ನಮಗೆ ತೆಗೆದು ಇನ್ಕಮ್ ನ ಕೊಡ್ತಾರೆ. ಸೊ ನೋಡಿ ಒಂದು ಕ್ಲಾರಿಟಿ ತಗೊಳ್ಳಿ, 50,000 ನಾವು ಮ್ಯಾಚಿಂಗ್ ಮಾಡಿದ್ರೆ ಒಂದು ನಮಗೆ ಸೂಪರ್ LBD ಬರುತ್ತೆ. ಸೊ ಅದಾದ ನಂತರ 2 ನಾರ್ಮಲ್ LDB ಪಾಯಿಂಟ್ಸ್ ನಾವು ಅಚೀವ್ಮೆಂಟ್ ಮಾಡಿರ್ತೀವಿ. ಸೊ ರಾಯಲ್ಟಿ ಇನ್ಕಮ್ ಇದೆ ಕಂಪ್ಲೀಟ್ ಅಪ್ ಟು 21% ತನಕ ನಮ್ಮ ಬಿಸ್ನೆಸ್ ಮೇಲೆ ಕನ್ಸಿಡರೇಷನ್ ನಮ್ಮ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಕಂಪನಿಯ ಟರ್ನ್ ಓವರ್ ಬೋನಸ್ ನಮಗೆ ಸಿಗುತ್ತೆ. ಕಂಪನಿ ಟರ್ನ್ ಓವರ್ ಆಸ್ ಎ ಶೇರ್ ಹೋಲ್ಡರ್ ತರ ನಮಗೆ 2% ನಮಗೆ ಇನ್ಕಮ್ ನ ಕಂಪನಿ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಡೈರೆಕ್ಟ್ ರೆಫರಲ್ ನ ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೋಡಿ, ನಿಮ್ಮ ಐಡಿ ಏನಾದ್ರು ಚಾರ್ಲಿ ಐಡಿ ಇದ್ರೆ ಓಕೆನಾ, ಚಾರ್ಲಿ ಐಡಿಯಿಂದ ಒಬ್ಬ ವ್ಯಕ್ತಿಗೆ ನಾರ್ಮಲ್ ಚಾರ್ಲಿ ವ್ಯಕ್ತಿಗೆ ನೀವು ಜಾಯಿನ್ ಮಾಡ್ತೀರಾ ಅಂದ್ರೆ ಸೊ ಡೈರೆಕ್ಟ್ ರೆಫರಲ್ ಇನ್ಕಮ್ 750 ರೂಪೀಸ್ ಇರುತ್ತೆ. ಚಾರ್ಲಿ ಐಡಿಯಿಂದ ಬ್ರೇವ್ ಐಡಿಗೆ ನೀವು ಏನಾದ್ರು ರೆಫರ್ ಮಾಡ್ತೀರಾ ಅಂದ್ರೆ 2,500 ನಿಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಇರುತ್ತೆ. ಚಾರ್ಲಿಯಿಂದ ಆಲ್ಫಾ ಐಡಿಗೆ ನೀವು ಲಾಗಿನ್ ಮಾಡ್ತೀರಾ ಅಂದ್ರೆ 2,500 ಇನ್ಕಮ್ ಇರುತ್ತೆ. ಸೊ ಅದಾದ ನಂತರ ಬ್ರೇವ್ ಐಡಿ ನಿಮ್ಮ ಏನಾದ್ರು ಬ್ರೇವ್ ಐಡಿ ಅಪ್ಗ್ರೇಡ್ ಆಗಿದ್ರೆ ಸೊ 750 ನಿಮಗೆ ಡೈರೆಕ್ಟ್ ರೆಫರಲ್ ಇರುತ್ತೆ ಚಾರ್ಲಿ ಐಡಿನ ಸ್ಪಾನ್ಸರ್ ಮಾಡಿದ್ರೆ. ಸೊ ಬ್ರೇವೋ ಇಂದ ಬ್ರೇವೋಗೆ ಮಾಡಿದ್ರೆ 3,750 ಇರುತ್ತೆ. ಬ್ರೇವೋ ಇಂದ ಆಲ್ಫಾ ಐಡಿಗೆ ನೀವು ಏನಾದ್ರು ರೆಫರಲ್ ಮಾಡ್ತೀರಾ ಅಂದ್ರೆ 5,625 ರೂಪಾಯಿ ನಿಮ್ಮ ಡೈರೆಕ್ಟ್ ರೆಫರಲ್ ಇನ್ಕಮ್ ಇರುತ್ತೆ. ಸೊ ಆಲ್ಫಾ ಐಡಿಯಿಂದ ನೀವು ಚಾರ್ಲಿಗೆ ಮಾಡಿದ್ರೆ 750 ಇರುತ್ತೆ. ಸೊ ಬ್ರೇವ್ ಐಡಿಯಿಂದ ಮಾಡಿದ್ರೆ ನಿಮಗೆ 3,750 ಇರುತ್ತೆ. ಆಲ್ಫಾ ಇಂದ ನೀವು ಆಲ್ಫಾ ಐಡಿಗೆ ಲಾಗಿನ್ ಮಾಡ್ತೀರಾ ಅಂದ್ರೆ 11,250 ರೂಪಾಯಿ ನಿಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಇರುತ್ತೆ. ಸೊ ನೋಡಿ ಇವತ್ತು ಯಾವ ರೀತಿ ಇದೆ, ಇವತ್ತು ನೋಡಿ ಆಲ್ಫಾ ಐಡಿ ಅದೆಲ್ಲ ಕೂಡ ಇವತ್ತು ಬರ್ತಿರೋದು ಪ್ರಾಡಕ್ಟ್ಸ್ ಗಳಿಂದ ನಮ್ಗೆ ಒಂದು ಏನಾಗುತ್ತೆ ಜಸ್ಟ್ ನೋಡಿ, ಜಸ್ಟ್ ಇವತ್ತು ಒಂದು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಆಯ್ತು. ಸೊ 150+ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ. ಇವತ್ತು ನೋಡಿ ಇವತ್ತು ಅಗ್ರಿಕಲ್ಚರ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಇವತ್ತು ಅಂಗಡಿಗಳಿದಾವೆ. ಜಸ್ಟ್ ಅವರಿಗೆ ನಾವು ಟೈ ಅಪ್ ಮಾಡಿಸಿದ್ರೆ ಸಾಕು ಸರ್, ಇವತ್ತು ಲ್ಯಾಕ್ಸ್ ಟುಗೆದರ್ ಬಿಸ್ನೆಸ್ ನಮಗೆ ಬರುತ್ತೆ. ಅದು ಬಲ್ಕ್ ಸೇಲಿಂಗ್. ಅಲ್ಲಿ ಯಾರು ಕೂಡ ನಾವು ಈ ವ್ಯಕ್ತಿ ದಿಸ್ ಇನ್ಕಮ್, ಈ ವ್ಯಕ್ತಿ ದಿಸ್ ಇನ್ಕಮ್ ನಾವು ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಅವರು ಬಲ್ಕ್ ಆಗಿ ಆರ್ಡರ್ ಕೊಡ್ತಾರೆ, ನಮಗೆ ಬಲ್ಕ್ ಆಗಿ ಸೇಲ್ ಆಗುತ್ತೆ. ನಮ್ಮ ಬಿಸ್ನೆಸ್ ವ್ಯಾಲ್ಯೂಮ್ ಬಲ್ಕ್ ಅಲ್ಲಿ ಬರುತ್ತೆ. ಹ್ಯೂಜ್ ಬಿಸ್ನೆಸ್ ವ್ಯಾಲ್ಯೂಮ್ ನಾವು ತೆಗಿಬಹುದು ಥ್ರೂ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮುಖಾಂತರ. ಸೊ ಕಂಪನಿಯ ಇದು ಒಂದು ಅಕೌಂಟ್ ನಂಬರ್. ಸೊ ಇದಕ್ಕೆ ಅಮೌಂಟ್ ಅನ್ನ ನಾವು ಡೆಪಾಸಿಟ್ ಮಾಡಿ ಸೊ ನಾವು ಆರ್ಡರ್ ನ ಹಾಕಿದ್ರೆ ನಮ್ಮ ಪ್ರಾಡಕ್ಟ್ ರೀಚ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ನಿಯರ್ ಇರ್ತಕ್ಕಂಥ ಶಾಪಿನ ನೀವು ವಿಸಿಟ್ ಮಾಡಬಹುದು. ಅದಾದ ನಂತರ ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಬಿಸ್ನೆಸ್ ಪ್ರೆಸೆಂಟೇಷನ್ ನ